ಕಾಲೇಜಿಗೆ ಹೋಗುವಾಗಲೇ ಆಟೋ ಡ್ರೈವರ್ ಮೇಲೆ ಕ್ರಶ್ ಆಗಿಬಿಟ್ಟಿದೆ ಅಂತೆ. ಕಾಡಿ ಬೇಡಿ ಪ್ರೀತಿಸಿದವನನ್ನೇ ಮದುವೆ ಆಗಿರ್ತಾಳೆ ಯುವತಿ. 2 ವರ್ಷಕ್ಕೆ ಪತಿ ಸ್ನೇಹಿತನ ಜೊತೆ ಮಹಿಳೆ ಈಗ ಎಸ್ಕೇಪ್ ಆಗಿದ್ದಾಳೆ. ಮನೆಯವರನ್ನ ವಿರೋಧ ಕಟ್ಕೊಂಡು ಮದುವೆ ಆಗಿರ್ತಾಳೆ. ನೆಟ್ಟಿಗೆ ಜೀವನವನ್ನ ಮಾಡಬೇಕಾಗಿತ್ತು. ಗಂಡನ ಸ್ನೇಹಿತ ಬಂದ ತಕ್ಷಣ ಆತನ ಮೇಲೆ ಕ್ರಶ್ ಆಗಿದೆ ಅಂತೆ. ಸೊ ಈಗ ಆತನ ಜೊತೆ ಓಡಿ ಹೋಗಿದ್ದಾಳೆ. ಇಷ್ಟು ದಿನ ಆತ ತಂಗಿ ತಂಗಿ ಅಂತ ಹೇಳಿ ಕರೀತಾ ಇದ್ದ. ಈಗ ಅಣ್ಣನ ಜೊತೆ ತಂಗಿ ಪರಾರಿ ಆಗಿಬಿಟ್ಟಿದ್ದಾಳೆ. ಅದು ಕೂಡ ಮದುವೆ ಆಗಿದ್ದಾಳಂತೆ. ಸೊ 2ನೇ ಮದುವೆ ಆಗಿ ಈಗ ಫೋಟೋ ಕೂಡ ಕಳಿಸಿದ್ದಾಳೆ. ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾಳೆ ಅಂತ ಅನ್ಕೊಂಡ್ರೆ ಎಲ್ಲರೂ ಕೂಡ ಭಾವಿಸಿದ್ರು ಕಾಲೇಜ್ಗೆ ಹೋಗಿ ಉದ್ಧಾರ ಆಗ್ತಾಳೆ ಅಂತೇಳಿ. ಆದರೆ ಈಕೆ ಮಾಡಿರುವಂತಹ ಐನಾತಿ ಕೆಲಸ ನೋಡಿದ್ರೆ ನಿಜಕ್ಕೂ ಎಲ್ರಿಗೂ ಒಂದು ರೀತಿಯಾಗಿ ಸಿಟ್ಟು ಬರ್ತಾ ಇದೆ. ಹೇಳಿ ಕೇಳಿ ಆಕೆಯದ್ದು ಲವ್ ಮ್ಯಾರೇಜ್. ನಾನು ಲವ್ ಮಾಡ್ತಾ ಇದ್ದೀನಿ, ಆತನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಮನೆಯವ್ರನ್ನೆಲ್ಲ ದೋಷಣೆ ಮಾಡಿ ವಿರೋಧ ಕಟ್ಕೊಂಡು ಆತನನ್ನ ಮದುವೆ ಆಗಿ ಅವ್ರನ್ನ ಫ್ರೆಂಡ್ನ ಪಟಾಯಿಸ್ಕೊಂಡು ಆತನ ಜೊತೆ ಈಗ ಗಾಲ್ ಕಿತ್ತಿದ್ದಾಳೆ. ಸೊ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಸೊ ಇತ್ತೀಚೆಗಷ್ಟೇ 2ನೇ ಮದುವೆ ಆಗಿದ್ದಾಳಂತೆ. 2ನೇ ಪತಿ ಇಂದ್ರ ಅಂತ ಹೇಳಿ ಆತನ ಹೆಸರು. ಮೊದಲ ಪತಿ ಹೆಸರು ಸಾಗರ್, 2ನೇ ಪತಿ ಹೆಸರು ಇಂದ್ರ. ಆ ಇಂದ್ರನ್ ಜೊತೆ ಮದುವೆ ಆಗಿರುವಂತಹ ಆ ಫೋಟೋ ಏನಿದೆ ಆ ಮೊದಲ ಪತಿ ಸಾಗರ್ಗೆ ಕಳಿಸ್ಕೊಟ್ಟಿದ್ದಾಳೆ